ಹರಿಹರದ ಸಮೀಪ ಕೊಡಿಯಾಲ ಹೊಸಪೇಟೆಯಲ್ಲಿ 5 ವರ್ಷದ ತುಂಗಾರತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವೇದಿಕೆ ಸಮಾರಂಭವನ್ನ ವಿಶ್ವಮಾತೆ ಉದ್ಘಾಟಿಸಿದ್ದು, ಬಳಿಕ ಪುಣ್ಯಕೋಟಿ ಪ್ರಶಸ್ತಿಯನ್ನ ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ಧರ್ಮವನ್ನ ಯಾರು ರಕ್ಷಣೆ ಮಾಡುತ್ತಾರೋ ಅವರನ್ನ ಧರ್ಮ ರಕ್ಷಣೆ ಮಾಡುತ್ತೆ. ಮನುಷ್ಯನ ದೇಹಕ್ಕೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಅತ್ಯವಶ್ಯಕ ವಸ್ತುವಾಗಿದ್ದು, ಹಾಗಾಗಿ ನದಿಗೆ ವಿಶೇಷ ಪೂಜೆ ಆರತಿ ಮಾಡುವುದರಿಂದ ಜೀವಕ್ಕೆ ಯಾವುದೇ ರೀತಿಯ ಮಾರಕವಾದ ರೋಗ ಲಕ್ಷಣಗಳು ಕಂಡು ಬರುವುದಿಲ್ಲ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿ, ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಡಾ ಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿ, ವೃಷಭೇಂದ್ರ ದೇಶಿಕೇಂದ್ರ ಮಹಾಸ್ವಾಮೀಜಿ, ನೂಲಿ ಚಂದಯ್ಯ, ಸಿದ್ದಲಿಂಗ ದೇವರು, ಶಾಸಕರಾದ ಪ್ರಕಾಶ್ ಕೋಳಿವಾಡ, ಬಿಪಿ ಹರೀಶ್, ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್, ಆರೈಕೆ ಆಸ್ಪತ್ರೆಯ ಡಾ ರವಿಕುಮಾರ್, ತಪೋವನದ ಸಂಸ್ಥಾಪಕ ಡಾ ಶಶಿಕುಮಾರ್ ಮೆಹರ್ವಾಡೆ, ಡಾ ಎಚ್ ವಿಶ್ವನಾಥ್, ಕನ್ನಡ ಅಧ್ಯಯನದ ವಿಭಾಗದ ಮುಖ್ಯಸ್ಥರು, ನಗರ ಅಭಿವೃದ್ಧಿ ಯೋಜನೆ ಅಧಿಕಾರಿ ಚೋಳಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೇತನ್ ಪೂಜಾರ್, ನಾಗರಾಜ ಜಿಗಳಿ, ಮಂಜುನಾಥ್ ಜಿಗಳಿ, ದಿನೇಶ್ ಬಿ ಹಳ್ಳಪ್ಪನವರ್, ಗುತ್ತಿಗೆದಾರ ಕೆಬಿ ಮಂಜುನಾಥ್ ಹಾಗೂ ಮಠದ ಶ್ರೀಭಕ್ತರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಗೊತ್ತು, ಯಾಕಂತಂದ್ರೆ ಅವ್ರಿಗೆ ಸುದ್ದಿ ಬಳಸಿ ಮಾತಾಡ ಬೇಸರಂಗಿಲ್ಲ. ಅಪ್ಪಾಜಿ ಅವರಿಗೆ ಪುಣ್ಯಕೋಟಿ ಅಪ್ಪಾಜಿ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಸರ್, ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಉಪಸಭಾಪತಿಗಳು ಬೆಂಗಳೂರು, ಇವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಸರ್ ಸಜ್ಜನ ಶಿವ ಭಕ್ತರಾಗಿ ಗುರುವಿನಲ್ಲಿ ನಿಷ್ಠೆ, ಧರ್ಮದಲ್ಲಿ ಶ್ರದ್ಧೆ, ಹಿರಿಯರಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡು ಸದಾಕಾಲ ಹಸನ್ಮುಖದಿಂದ ಸಮಾಜ ಸೇವೆ ಮಾಡುವ ಸಾರ್ವಜನಿಕರಿಗೆ ಗಂಗಾ ನದಿ ತೀರದಲ್ಲಿ ಜರುಗುವ ಗಂಗಾರತಿ ಮಾದರಿಯಲ್ಲಿಯೇ ಶ್ರೀಮಠದ ಬಲಭಾಗದಲ್ಲಿ ಪೂರ್ವ ಉತ್ತರಾಭಿಮುಖವಾಗಿ ಹರಿಯುವ ತುಂಗಭದ್ರಾ ನದಿ ತೀರದಲ್ಲಿ ಜರುಗುವ 5ನೇ ವರ್ಷದ ಈ ಒಂದು ತುಂಗಾರತಿ ಕಾರ್ಯಕ್ರಮದ ಮೀಟಿಂಗ್ ಅಲ್ಲಿ ತಮಗೆ ವಿಶ್ವಾಸ ತಗೊಳ್ಳೋ ಪ್ರಯತ್ನ ಏನಾದ್ರು ಮಾಡಿದ್ರೆ ಅಥವಾ ನಾಯಕರು ಏನಾದ್ರು ಸತತವಾಗಿ 5ನೇ ಬಾರಿ ಬಹಳಷ್ಟು ಅದ್ಭುತವಾಗಿ ಐತಿಹಾಸಿಕ ತುಂಗಾರತಿ ಸಮಾರಂಭದ ಇನ್ನೇನು ಕೆಲವೇ ಅದೇ ರೀತಿಯಾಗಿ ಲೋಕಾರ್ಪಣೆ ಕಾರ್ಯಕ್ರಮ ಇತ್ತೀಚೆಗೆ ರಾಜ್ಯದಲ್ಲಿ ಅವರು ಯಾವುದೇ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ಹೋಗ್ತಾ ಇದೆ. ಪಂಚಮಸಾಲಿ ಹೋರಾಟ ಎಲ್ಲಿಗೆ ಬಂತು? ತಾವು